ಟೇಕ್ ಆಫ್ ಇಳಿಸಲೇಬೇಕು ಅಂತೇಳಿ ಮೇ ಡೇ ಕಾಲ್ ಅನ್ನ ಕೊಡಲಾಗಿತ್ತು. ಇಮಿಡಿಯೇಟ್ಲಿ ಇಟ್ ಗೇವ್ ಎ ಮೇ ಡೇ ಕಾಲ್ ಟು ATC, ಬಟ್ ದೆರ್ ಆಫ್ಟರ್ ನೋ ರೆಸ್ಪಾನ್ಸ್ ವಾಸ್ ಗಿವನ್. ಅಂದರೆ ಆ ವಿಮಾನದಲ್ಲಿದ್ದಂತಹ ಪೈಲಟ್ ಕ್ಯಾಪ್ಟನ್ ಯಾರಿದ್ದಾರೆ ಅವರು ಇಮಿಡಿಯೇಟ್ ಟೇಕ್ ಆಫ್ ಆದಂತ ಇಮಿಡಿಯೇಟ್ ಈ ವಿಮಾನದಲ್ಲಿ ಪ್ರಾಬ್ಲಮ್ ಇದೆ, ನಾವು ಲ್ಯಾಂಡಿಂಗ್ ಮಾಡಬೇಕು ಅಂತೇಳಿ ಮೇ ಡೇ ಕಾಲ್ ಮಾಡ್ತಾರೆ. ATCಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ, ಏರ್ ಟ್ರಾಫಿಕ್ ಕಂಟ್ರೋಲ್ಗೆ. ಆದರೆ ಅದಾದ ಬಳಿಕ ವಿಮಾನದಿಂದ ಯಾವುದೇ ರೆಸ್ಪಾನ್ಸ್ ಸಿಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆ ವಿಮಾನ ಪತನ ಆಗಿರುತ್ತೆ. ಸೊ ಮೇ ಡೇ ಕಾಲ್ ಅನ್ನ ಮಾಡಿದ್ದಾರೆ. ಮೇ ಡೇ ಕಾಲ್ ಅಂತ ಹೇಳಿದ್ರೆ ವಿಮಾನದ ಒಳಗಡೆ ಇಂಥದ್ದೊಂದು ಎಮರ್ಜೆನ್ಸಿ ಬಂದಂತಹ ಸಂದರ್ಭದಲ್ಲಿ ಅನಾಹುತಗಳಾಗತ್ತೆ ಎನ್ನುವಂತಹ ಸುಳಿವು ವಿಮಾನದ ಕ್ಯಾಪ್ಟನ್ಗೆ ಪೈಲಟ್ಗೆ ಸಿಕ್ಕಂತಹ ಸಂದರ್ಭದಲ್ಲಿ ಆತ ಅದನ್ನು ಕಮ್ಯುನಿಕೇಟ್ ಮಾಡ್ತಾನೆ ATCಗೆ. ಸೊ ಅಲ್ಲಿಂದ ಕಮ್ಯುನಿಕೇಷನ್ ಆಗಬೇಕು ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತೇಳಿ. ಸೊ ಆ ಥರದ್ದೊಂದು ಮೇ ಡೇ ಕಾಲನ್ನು ಟೇಕ್ ಆಫ್ ಆದ ಇಮಿಡಿಯೇಟ್ 1:39 ಟೇಕ್ ಆಫ್ ಆಗಿರುವಂಥದ್ದು ಅಧಿಕೃತ ಹೇಳಿಕೆಗಳ ಪ್ರಕಾರ. ಸೊ ಮೇ ಡೇ ಕಾಲ್ ಮಾಡಿದ್ದಾರೆ ATCಗೆ. ಅಹಮದಾಬಾದ್ ಏರ್ಪೋರ್ಟ್ನ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮೇ ಡೇ ಕಾಲ್ ಮಾಡಲಾಗಿದೆ. ಬಟ್ ಅದಾದ ತಕ್ಷಣವೇ ಸೊ ಇದು ಫೂಟೇಜ್. ಸೊ ಇದು ಈಗ ನಮಗೆ ಏನು ಲಭ್ಯ ಆಗ್ತದೆ, ಏನು ಫೂಟೇಜ್ ಅನ್ನು ನಾವು ನೋಡ್ತಾ ಇದ್ದೀವಿ, ಇದು ಏರ್ ಇಂಡಿಯಾ ವಿಮಾನ ಪತನ ಆದಂತಹ ಲೈವ್ ಫೂಟೇಜ್ ನೀವೇನು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ. ಆ ಬೆಂಕಿಯ ಜ್ವಾಲೆ, ಬೆಂಕಿ ಏನು ಆಕಾಶಕ್ಕೆ ಹಾರ್ತು ಈ ಫೂಟೇಜ್ ಏನಿದೆ ಇದು ಲೈವ್ ಫೂಟೇಜ್. ಇದು ಲೈವ್ ಅಂದರೆ ಇದು ವಿಮಾನ ಪತನದ ದೃಶ್ಯ. ಏರ್ ಇಂಡಿಯಾ ವಿಮಾನ ಅಂದರೆ ವೆರಿ ಲೋ ಅತ್ಯಂತ ಕೆಳಮಟ್ಟಕ್ಕೆ ವಿಮಾನ ಹಾರಾಟ ಮಾಡ್ತಾ ಇತ್ತು. ನೀವು ಆ ಮೂಮೆಂಟನ್ನು ನೋಡಿ, ಆ ಮೂಮೆಂಟನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಟೇಕ್ ಆಫ್ ಆದಂಥ ವಿಮಾನ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಅಲ್ಲಿ ಇಟ್ ವಾಸ್ ಫ್ಲೈಯಿಂಗ್ ವೆರಿ ಲೋ, ಕೆಳಮಟ್ಟದಲ್ಲಿ ಹಾರಾಟ ಮಾಡ್ತಾ ಇತ್ತು ವಿಮಾನ. ತುಂಬ ಕೆಳಮಟ್ಟದಲ್ಲಿ ಹಾರಾಟ ಮಾಡ್ತಾ ಇತ್ತು, ತುಂಬ ಕೆಳಮಟ್ಟದಲ್ಲಿ ಹಾರಾಟ ಮಾಡಿ ಅಲ್ಲಿ ಹೋಗಿ ಅಪ್ಪಳಿಸ್ತು ಬೆಂಕಿ. ಸೊ ಅತ್ಯಂತ ದೊಡ್ಡ ವೈಮಾನಿಕ ದುರಂತ ಭಾರತದ ಇತಿಹಾಸದಲ್ಲಿ, ಅತ್ಯಂತ ದೊಡ್ಡ ವೈಮಾನಿಕ ದುರಂತ ಇದು. ಈ ಫುಟೇಜ್ ಏನಿದೆ ಇದು ಲೈವ್ ಫುಟೇಜ್. ಇದು ಜನ ನೋಡ್ತಿದ್ದಾರೆ. ಈ ಕಡೆ ದಟ್ಟ ಹೊಗೆ ಆಫ್ಟರ್ ಫ್ಲೈಟ್ ಕ್ರ್ಯಾಶ್ ಆಗುವಂಥ ಸಂದರ್ಭದಲ್ಲಿ ಕ್ರ್ಯಾಶ್ ಆಗಿದೆ. ಇಟ್ ವಾಸ್ ಫ್ಲೈಯಿಂಗ್ ಲೋ, ಅಂದರೆ ಆ ವಿಮಾನ ಮೇಲಕ್ಕೆ ಹಾರಬೇಕಿತ್ತು, ಬಟ್ ಅದು ಇನ್ನಷ್ಟು ಕೆಳಕ್ಕೆ ಬಂದ ಅಲ್ಲಿ ಅಪ್ಪಳಿಸಿದೆ ಅಲ್ಲಿ ವಿಮಾನ. ಆ ದೃಶ್ಯವನ್ನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆದ್ರ ಆ ಬ್ಯಾಕ್ ಪೋರ್ಷನ್ ಏನಿದೆ ವಿಮಾನದ ಬ್ಯಾಕ್ ಪೋರ್ಷನ್ನು ಅದು ಎಲ್ಲೋ ಟಚ್ ಆದಂಗಿದೆ. ಜನವಸತಿ ಪ್ರದೇಶ ಇದು. ಸೊ ಇದು ಲೈವ್ ಫುಟೇಜ್. ಇದು ವಿಮಾನ ಪತನದ ದೃಶ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.